ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಕಲಬುರ್ಗಿಯ ಗೃಹ ಉದ್ಯಮಿ ಅನ್ನಪೂರ್ಣ ಆರ್ ಸಂಗೊಳ್ಗಿ ಅವರ ಜೊತೆ ಮಾತುಕತೆ. ಇವರೊಂದಿಗೆ ಶಾರದಾ ಜಂಬಲ್ದಿನ್ನಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆ ಆಹಾರ ಉತ್ಪನ್ನ ಘಟಕವನ್ನು ಸ್ಥಾಪಿಸಿ ತಾವು ಸ್ವಾವಲಂಬಿ ಆಗೋದ್ರ ಜೊತೆಗೆ ಇತರ ಮಹಿಳೆಯರನ್ನು ಸ್ವಾವಲಂಬನೆ ಆಗೋದ್ರತ್ತ ಕೈ ಜೋಡಿಸಿದ್ದಾರೆ ಅನ್ನಪೂರ್ಣ ಆರ್ ಸಂಗೊಳ್ಗಿ ಅವರು. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ಅವರು ಯಾವ ರೀತಿ ಎಲ್ಲ ಈ ಒಂದು ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ನೀವು ಆಹಾರ ಉತ್ಪನ್ನ ಘಟಕವನ್ನ ಸ್ಥಾಪನೆ ಮಾಡಿ ಈಗ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ದೇಶ ವಿದೇಶಗಳಿಗೆಲ್ಲ ನಿಮ್ಮಲ್ಲಿ ತಯಾರಾದಂತ ಆಹಾರವನ್ನ ನೀವು ಸಾಗಿಸ್ತಾ ಇದ್ದೀರಿ. ಇದೆಲ್ಲ ಹೆಂಗ ಸಾಧ್ಯ ಆಯ್ತು? ಫಸ್ಟ್ ಲಾಕ್ಡೌನ್ ಟೈಮ್ನಾಗ ರೀ ಫುಡ್ ಕೊಟ್ಟಿವಿ ಪೊಲೀಸ್ ಡಿಪಾರ್ಟ್ಮೆಂಟ್. ನನ್ನ ಕೈಲಿ ಆಗಿದ್ದು ಎಲ್ಲರದು ಕೆಲ್ಸಗಳು ಬಂದಿತ್ರಿ. ಎರಡು ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಟೈಮ್ನಾಗ ನಂದು ಕೆಲಸ 24x7 ಫುಲ್ ಕೆಲಸ ಐತ್ರಿ. ಅದಕ್ಕೆ ನಾವೊಂದು ಏನ್ರಿ ಒಂದು ಕೊಡ್ಬೇಕಂತಂದು ಫುಡ್ಗಳು ನಾವು ಸೀರಾ, ಉಪ್ಪಿಟ, ಮುಂಜಾನೆ ಟಿಫಿನ್ ಮಾಡ್ಕೇಸಿ ಕೊಟ್ಟಿದ್ದೇವ್ರಿ. ಅದ್ರಲಿಂತ ಮತ್ತೆ ಸೆಕೆಂಡ್ ಎರಡನೇ ಲಾಕ್ಡೌನ್ ಟೈಮ್ನಾಗ ರೀ ಊಟದ ಕೊಟ್ಟಿದ್ದೇವ್ರಿ. ಅದು ಕೊಟ್ಟಾಗ ಉತ್ತರಣೆ ಎಲ್ಲ ಫುಡ್ ಅಲ್ಲಿ ಊಟ ನಮ್ಮಲ್ಲಿ ಏನ್ ಆಗ್ತದ ಕೈಲಾಗಿದ್ ಸಹಾಯ ಮಾಡಿವಿ. ಬೆಂಗಳೂರ್ಕಿದ್ದವರು ಸಾಫ್ಟ್ವೇರ್ ಅದು ಇದ್ದವರೆಲ್ಲ ಬೇರೆ ದೇಶಕ್ಕೆಲ್ಲ ನಡೆದಾರ. ಆ ಮುಖಾಂತರವಾಗಿ ಈಗ ಒಬ್ರು ತಗೋತೀಗ ಒಂದ್ ಏನಿಲ್ಲ ಅಂದ್ರೂ 13-14 ಕಂಟ್ರಿಗೆಲ್ಲ ನಮ್ದು ಮಟೀರಿಯಲ್ ಹೋಗ್ತದ. ಅನ್ನಪೂರ್ಣ ಅವರೇ, ಈಗ ನೀವು ಲಾಕ್ಡೌನ್ ಅಲ್ಲೇ ನಿಮ್ಮ ಒಂದು ಆಹಾರ ಉತ್ಪನ್ನ ಘಟಕ ಸ್ಥಾಪನೆ ಮಾಡಿದ್ರು ಅಥವಾ ಅದಕ್ಕಿಂತ ಮುಂಚೆನೇ ರೀ ಮೇಡಮ್? 1 kg ಶೇಂಗಾ ಹಿಂಡಿಲಿಂತ ನಾ ಚಾಲು ಮಾಡಿದ್ರಿ. ಅದ್ರ ಜೊತೆನೆ ನಾವು ಒಬ್ಬಕ್ಕೆ ಬೆಳೆಯೋದು ಜೊತೆನೆ 4 ಜನಕ್ಕೆ ತಗೊಂಡ್ ಬೆಳೆದೇವು ಅಂದ್ರೆ ನಾವು ಪರ್ಫೆಕ್ಟ್ ಆಗ್ತೇವು. ಪಿಲ್ಲರ್ ಕರೆಕ್ಟ್ ಆಗ್ತದ. ನಮ್ ಸಪೋರ್ಟಿಗೆ ಎಲ್ಲ ಒಬ್ಬರ್ಲಿಂದ ಒಬ್ಬರಿಗೆ ಬೆಳಕೋತ ಹೋಗ್ಬೇಕಂತ ನಾ ಬೆಳೆದ್ರ ಜೊತೆನೆ 4 ಮಂದಿ ತಗೊಂಡ್ ಬೆಳಿಬೇಕನ್ನೋದು ನಂದು ಉದ್ದೇಶ ಇತ್ರಿ. ಆ ಮುಖಾಂತರವಾಗಿ ಸ್ಟಾರ್ಟಿಂಗ್ 1 kg ಶೇಂಗಾ ಹಿಂಡಿಲಿ ಸತತ ನಾ ಕೊಟ್ಟಿ 2 ವರ್ಷ 10 ರೂಪಾಯಿ ತೆಗೆದು ಇಟ್ಟಿ ಒಳಗೆ ಕೊಟ್ಟಿ. ಬಿಸ್ನೆಸ್ ಅಂತಂದ್ರೆ ದೊಡ್ಡದ್ರದಾಗ ಮಾಡ್ಬೇಕಂತ ಇಲ್ಲ. ನಮ್ದು ಮುಷ್ಟಿ ಒಳಗ, ನಮ್ದು ತಲಿ ಒಳಗ, ಮೈಂಡ್ನಾಗ ನಾವು ಏನ್ ವಿಚಾರ ಇಟ್ಕೋತೇವ್ ಗೋಲ, ಆ ವಿಚಾರ ನಮ್ ಧೈರ್ಯ, ಆ ಪ್ರಕಾರ ನಾವು ಏನೇ ಆಲಿ ಮುಂದೆ ನುಗ್ಗುತ್ತೇವ ಅಂತಂದ್ರೆ ಸಕ್ಸಸ್ ಆಗ್ತೇವ್ರಿ ಸತತ ಪ್ರಯತ್ನ. ನಮ್ಮ ಯಜಮಾನ್ರ ಸಪೋರ್ಟ್ಲಿಂತ, ನನ್ನ ಮಕ್ಕಳ ಸಪೋರ್ಟ್ಲಿಂತ್ರಿ ಯಾವುದೇ ಕಾರಣಕ್ಕಾಲಿ ಅವ್ರ ಸಪೋರ್ಟ್ ಅದಂತ ನಾವು 1-2 ವರ್ಷ ಸತತ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬಿಟ್ಟೇವ್ರಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಐಟಮ್ಸ್ಗಳು ಮಾಡೋದು. ಯಾವ ತರ ಮಾಡಿರ್ತಾರ ಅದಕ್ಕಿಂತ ನಾ ಚಲೋ ಮಾಡ್ಬೇಕಂತ. ನಾವ್ ಬೇರೆ ಕಡೆ ಎಲ್ಲಿ ಟ್ರೈನಿಂಗ್ ಅದು ಎಲ್ಲಿ ಹೋಗಿದ್ದಿಲ್ಲ. ಮನಿ ಒಳಗ್ ಕುತ್ಕೊಂಡೆ ನನ್ಗೆ ಯಾವಾಗನು ಫುಡ್ ಒಳಗ್ ಆಸಕ್ತಿ ಇತ್ರಿ. ತವ್ರ ಮನಿ ಒಳಗ ಸಣ್ಣಕ್ ಮಗಳ್ರನ್ನ, ಇಲ್ಲಿ ನಮ್ಮ ಗಂಡನ ಮನಿ ಒಳಗ ಅಂದ್ರೆ ಎಲ್ಲರಿಗಿಂತ ದೊಡ್ಡಕ್ ಸೊಸಿ ನಾರಿ. ಅದು ಡಿಫ್ರೆಂಟ್ ಒಂಥರ. ನಾ ಎಲ್ಲ ಒಂದು ವಜ್ಜಿಯಪ್ಪ ಹಿಂಗ. ಆ ಮುಖಾಂತರ ವಾಕ್ಯಸ್ ಏನಾಯ್ತು, ಇದು ಒಂದ್ ಏನ ಮಾಡ್ಬೇಕನ್ನೋದು ಒಂದು ಗೇಮ್ ಇಟ್ಕೊಂಡಿದವ್ರು. ಅನ್ನಪೂರ್ಣ ಯಾರು, ಅನ್ನಪೂರ್ಣ ಸಂಗೊಳ್ಗಿ ಅಂದ್ರೆ ಯಾರು ಅಂತ ಗೊತ್ತಾಗ್ತಾರಂದ್ರೆ ಚಕ್ಲಿ ಅಂದ್ ರೂಪಾಯಿ ಅನ್ನಪೂರ್ಣ ಅಂದ ನೆನಪ ಬಂದ್ಬಿಡ್ತದ ಈಗ ಗುಲ್ಬರ್ಗ ಒಳಗರಿ. ಆ ತರ ಆಗ್ಬಿಟ್ಟಂಗಾಗ್ಯದ್ರಿ. ಅದಕ್ಕೆ ನಾವ್ ಏನೇ ಕೆಲಸ ಮಾಡ್ರಿ ಕರೆಕ್ಟ್ ಶ್ರದ್ಧೆ ಭಕ್ತಿಲಿಂತ ನಾವು ಕೆಲಸ ಮಾಡ್ದೇವ್ ಅಂದ್ರೆ ಸಕ್ಸಸ್ ಆಗ್ತೇವ ಅಂತ ನಾ ಹೇಳ್ತೀನಿ. ಈಗ ನಿಮ್ಮಲ್ಲಿ ಎಷ್ಟು ಜನ ಇದಾರೆ? 13 ಜನ ರೀ ಮೇಡಮ್ ವರ್ಕ್ ಮಾಡೋರಿ. ಶಿಫ್ಟ್ ವೈಸ್ ಮಾಡ್ತಾರ. ತಿಂಡಿ ಮಾಡೋರಿ ಶಿಫ್ಟ್ ವೈಸ್ ಗಳು 13 ಜನ ಅದಾರ ಒಟ್ಟು ನಮ್ಮಲ್ಲಿ ವರ್ಕ್ ಮಾಡೋರಿ. ಅದಕ್ ಬಿಟ್ಟು ನಾವು ಎಕ್ಸ್ಟ್ರಾ ತಗೋತಿರ್ತೇವ್ರಿ. ಕಾಂಟ್ಯಾಕ್ಟ್ ಬೇಸ್ ಆ ತರ ತಗೋತೇವ್. ಅದ ಅಲ್ದೇನೆ ಮತ್ ನಾವ್ ಏನ್ ಮಾಡ್ತೇವ್ರಿ, ನಮ್ದು ಒಬ್ಬರದೇ ಅಂತಲ್ಲ, ರೊಟ್ಟಿ ಕೇಂದ್ರದವ್ರದ್ದು ಅಲ್ಲಿ, ಮೊಳಕೆ ಕಾಳುಗಳು ಅಲ್ಲಿ, ಈಗಿಂದ ಹೆಚ್ಚಿಗೆ ಒತ್ತಡ ಅಂದ್ರೆ ನಾವು ಸಿರಿಧಾನ್ಯ ಒಳಗ ಏನೇನು ಪ್ರಾಡಕ್ಟ್ ಬರ್ತಾವ ಅದು ತಿನ್ನೋದ ಅಲ್ಲಿ. ಸಿರಿಧಾನ್ಯದ ಒಂದು ಆನ್ಲೈನ್ ಕ್ಲಾಸ್ ಮಾಡ್ಕೊಂಡಿವ್ರಿ. ಯಾವ ಫುಡ್ ಯಾವ ತರ ಒಳಗ ನಾವು ತಿನ್ಬಹುದು. ಒಂದು ವಾರನಾಗ 1 ಡೇ ನಾವು ಒಟ್ಟದು ತಿನ್ಬೇಕು. ಆಕ್ರಿ ನಮ್ಗೆ ಏನು ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೂ ಒಂದು ದೋಸಾ ಟೈಪ್ ನಾವು ಉತ್ತಪ್ ಟೈಪ್ ಅಂತ ಹಾಕೊಂಡು ಅಷ್ಟು ಸಿರಿಧಾನ್ಯ ಮಿಕ್ಸ್ ಮಾಡ್ಕೇಸಿ ಉತ್ತಪ್ ಟೈಪ್ ಮಾಡ್ಕೊಂಡು ತಿನ್ಬೋದ್ರಿ. ಅದನ್ನು ಪುಡಿನೂ ರೆಡಿ ಮಾಡ್ಕೊಂಡು ಯಾವ ತರ ಮಾಡ್ಬೇಕ್ರಿ ಮೇಡಮ್ ಅಂತ ಕೇಳ್ತಿರ್ತಾರ. ಮತ್ ಇನ್ನೊಂದಂದ್ರ ಜಿಲ್ಲಾ ಮಟ್ಟದಾಗ ಇಲ್ಲಿ ಗುಲ್ಬರ್ಗದೊಳಗ ಕೃಷಿ ವಿಜ್ಞಾನ ಕೇಂದ್ರದಾಗ ಒಂದು ಪಾಕ ಸ್ಪರ್ಧೆ ಅಂತ ಇದು ಮಾಡಿದ್ರಿ. ಅದ್ರೊಳಗೆ ಜಿಲ್ಲಾ ಮಟ್ಟದಾಗ ನಂದು ಫಸ್ಟ್ ಸಿರಿಧಾನ್ಯ ಮೋಮೋಸ್ ಅಂತ ಮಾಡಿದಾರೆ. ಮೋಮೋಸ್ ಅದ್ರೊಳಗೆ ಏನೇನು ಯಾವ ತರ ಮೊಳಕೆ ಕಾಳಲ್ಲಿ ಸಿರಿಧಾನ್ಯದೇ ಎಲ್ಲ ಮಟೀರಿಯಲ್ಸ್ ಎಲ್ಲ ಒಳಗೆ ಯೂಸ್ ಮಾಡ್ಕೇಸಿ ಅದಕ್ಕೆ ಈಗಿನ ತರ ಹುಡುಗರಿಗೆ ಟಿಫಿನ್ ಬಾಕ್ಸಿಗೆ ಅಲ್ಲಿ ಒಂಥರ ಹೊಸ ಟೈಪ್ ಅನಿಸ್ತದ ಅಂತ ಅದು ಮಾಡ್ಕೊಂಡಿವ್ರಿ ಮೇಡಮ್. ಬಹಳಷ್ಟು ಜನ ಸಿರಿಧಾನ್ಯ ತಿಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ನೀವು ಸಿರಿಧಾನ್ಯಗಳು ಮಾಡ್ತಾ ಇದ್ದೀರಿ, ಜೊತೆ ಕ್ಲಾಸು ತಗೊಂತೀರಿ. ನೀವು ಆನ್ಲೈನ್ ಕ್ಲಾಸಸ್ ಮತ್ತೆ ಬೇರೆ ಕಡೆ ಹೋಗಿ ಕ್ಲಾಸ್ನು ತಗೋತೀವ್ರಿ ಮೇಡಮ್. ಅಂದ್ರೆ ಈಗ ನಿಮ್ಮಲ್ಲಿ ಏನೇನ್ ತಿಂಡಿಗಳೆಲ್ಲ ಮಾಡಿ ನೀವು ಸೇಲ್ ಮಾಡ್ತಾ ಇದ್ದೀರಿ? ಫಸ್ಟ್ ಅಂತಂದ್ರೆ ನಮ್ದು ಈಗ ಹೆಚ್ಚಿಗೆ ಅಂತಂದ್ರೆ ಚಕ್ಲಿ ರೀ. 5 ವೆರೈಟಿ ಚಕ್ಲಿ ಮಾಡ್ತೇವ್ರಿ ನಾವು. ಛೋಟಾ ಚಕ್ಲಿ, ಬಡಾ ಚಕ್ಲಿ, ಬೆಣ್ಣೆ ಚಕ್ಲಿ, ಸ್ಮಾಲ್ ಚಕ್ಲಿ ಅಂತ್ರಿ, ನಾರ್ಮಲ್ ಚಕ್ಲಿ, ಈ ತರ ನಮ್ಮಲ್ಲಿ ಚಕ್ಲಿಗಳು ಒಂದು 5 ವೆರೈಟಿ ಚಕ್ಲಿಗಳು ಮಾಡ್ತೇವ್ರಿ. ಅದಕ್ ಬಿಟ್ಟನೆ ಘಾಟಿ, ಶೇವು, ಮಿಕ್ಸರ್ ರೀ, ಮತ್ ಪಾಪ್ಕಾರ್ನ್ದು, ಮತ್ತಂದ್ರ ಶಂಕರಪಳ, ಖಾರ ಬೂಂದಿ, 30 ವೆರೈಟಿ ನಮ್ಮಲ್ಲಿಂದ ರೆಡಿ ಆಗ್ತಾವ್ರಿ. ಖಾರದ ದಿನಸಿ, ಚುಡುವ, ಮಂಡಳ ಚುಡುವ, ಅವಲಕ್ಕಿ ಚುಡುವ. ಚುಡುವದಾಗ 4-5 ವೆರೈಟಿ ಮಾಡ್ತೇವ್ರಿ. ಸಾಬುದಾಣಿ ಚುಡುವ, ಚಟ್ನಿ ಪುಡಿ, ಮೆಂತ್ಯದ ಹಿಟ್ಟು, ಬಾಂದ್ ಹಿಟ್ಟು,
ಮತ್ ಸ್ವೀಟ್ಗಳಲ್ಲಿ ಸ್ವೀಟ್ ಒಳಗೆ ಅಂದ್ರೆ ಜಾಸ್ತಿ ನಾವು ಪ್ರಿಫರೆನ್ಸ್ ಅಂದ್ರೆ ಬೇಸನ್ ಉಂಡಿ ಒಂದು ಶಂಕರಪಳೆ ಒಂದು ಎರಡೇ ರೀ ಮಾಡೋದು. ಅಂಟಿನ ಉಂಡಿ ಒಂದು ಮಾಡ್ತಿದ್ದೋ, ಈಗ ಒಂದ್ ಸ್ವಲ್ಪ ತುಪ್ಪ ಕ್ವಾಲಿಟಿ ಬರ್ಲಾರ್ ಬಟ್ಟಿಗಾಗ ಬಂದ್ ಮಾಡಿವ್ರು ಅಷ್ಟೇ. ಅದು ಅಂದ್ರೆ ಜಾಸ್ತಿ ಅಂದ್ರೆ ಇದು ಖಾರದ ದಿನಸಿ ಜಾಸ್ತಿ ಒತ್ತಡ ಕೊಡ್ತಾರೆ. ಸೇಲ್ ಯಾವ್ದು ಜಾಸ್ತಿ ಆಗ್ತದೆ ನಿಮ್ಮಲ್ಲಿ? ನಮ್ಮಲ್ಲಿ ಜಾಸ್ತಿ ಸೇಲ್ ಅಂದ್ರೆ ಬೆಣ್ಣೆ ಚಕ್ಲಿ ಶಂಕರಪಳೆ ಜಾಸ್ತಿ ಹೈಯೆಸ್ಟ್ ಸೇಲ್ ರೀ. ಎಲ್ಲೆಲ್ಲಿ ಸೇಲ್ ಮಾಡ್ತೀರಿ ನೀವು? ಇಲ್ಲಿ ಗುಲ್ಬರ್ಗದಾಗ ಎಲ್ಲಾ ಹೋಲ್ಸೇಲ್ ತಗೋರ್ನು ಅದಾರಿ. ಬೇರೆ ಬೇರೆ ಕಂಟ್ರಿಗೆ ಅಂದ್ರೂ ಒಂದು 11 ಕಂಟ್ರಿ ರೆಗ್ಯುಲರ್ ಆಗಿ ಒಯ್ತಿದ್ರು. ಮಂತ್ಲಿ ಏನಿಲ್ಲಪ್ಪ ಅಂದ್ರೆ ನೀ ಇಷ್ಟು ಮೆಟೀರಿಯಲ್ ಹೋಗ್ತದ ಅಂತ ನಮ್ಗೆ ಇತ್ರಿ. ಅದ ತರ ಪ್ಯಾಕಿಂಗ್ ಯಾವ ತರ ಮಾಡ್ಬೇಕು ಅದು ನಮ್ಗೇನು ಇದಿಲ್ಲ. ಕೆವಿಕಿ ಹೋದಾಗ ಅಲ್ಲಿ ಅವ್ರು ಸರ್ ಅವರು ಇಲ್ಲ ರೀ ಮೇಡಮ್ ಪ್ಯಾಕಿಂಗ್ ಹಿಂಗ್ ಮಾಡ್ಬೇಕು, ಡಬಲ್ ಪೌಚ್ ಮಾಡ್ಬೇಕು, ಈ ತರ ಪ್ಯಾಕಿಂಗ್ ಮಾಡ್ಕೇಸ್ ನೀವು ಕಳಿಸ್ಬೇಕು ಅಂತ ಹೇಳ್ತಾರ ಅವರು. ಪ್ರೊಸೀಜರ್ ಪ್ರಕಾರ ನಾವು ಮಾಡ್ಕೊಂಡ್ ಕೇಸರಿಗ ಪ್ಯಾಕಿಂಗ್ ಮಾಡಿ ಕೊಡ್ಲತ್ತೀವ್ರಿ. 1 kg ಅಂತ ಕೊರಿಯರ್ ಮುಖಾಂತರ ಕಳಿಸ್ತಿರ್ತಾರ್ರಿ, ಇಲ್ಲರ ಅವ್ರು ಬಂದಾಗ ಕಳಿಸ್ತಿರ್ತಾರ. ನಮ್ಮಲ್ಲಿ ಪರ್ 1 kg 300 ರೂಪಾಯಿ ತಂದ್ರ ಪಾಪ ಅವ್ರು ತಗೊಂಡ್ ಕೊಡ್ಬೇಕಾದ್ರೆ 1600 ರೂಪಾಯಿ ಅವ್ರಿಗೆ ಪರ್ ಚಾರ್ಜ್ ಆಗ್ತದ, ಕೊರಿಯರ್ ಚಾರ್ಜ್ ರೀ. ಬೇರೆ ಕಂಟ್ರಿ ಆ ತರ ಹೋಗೋದ್ರದು ತುಟ್ಟಿ ಆಗ್ತದ್ರಿ. ಅಂದ್ರೂ ಅವ್ರು ಬಂದಾಗ ತಗೊಂಡ್ ಹೋಗ್ತಿರ್ತಾರ. ಹಬ್ಬ ದಿವ್ಸನಾಗೆಲ್ಲ ನಂಬಲ್ಲಿಂದ ತಗೊಂಡ್ ಕೇಸಿ ಉಪಯೋಗಿಸ್ತಾರೆ. ಅಂದ್ರೆ ಈ ಗುಲ್ಬರ್ಗ ಮತ್ತೆ ಬೇರೆ ದೇಶಕ್ಕೂ ಮಾಡ್ತಾರೆ? ಬೇರೆ ಇಲ್ಲೆಲ್ಲ ಬೆಂಗಳೂರು ರೀ, ಮತ್ತಂದ್ರ ಧಾರವಾಡ, ಹುಬ್ಬಳ್ಳಿ, ಚಿತ್ರದುರ್ಗ ಈ ಕಡೆ ಎಲ್ಲ ಬೇರೆ ಬೇರೆ ಜಿಲ್ಲಾದವ್ರನ್ನು ಬಂದ್ ಒಯ್ತಾರೆ. ನೀವು ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಮಾಡ್ಕೊಂಡ್ರಿ? ತಯಾರಿ ಮಾಡ್ಕೋಬೇಕಲ್ಲ, ಈಗ ಇನ್ವೆಸ್ಟ್ ಮಾಡ್ಲಿಕ್ಕೆ ರೊಕ್ಕ ಬೇಕು. ಹೌದ್ರಿ. ಅದು ಬ್ಯಾಂಕ್ಲಿಂದ ಏನಾದ್ರು ಸಾಲ ತಗೊಂಡ್ರಿ? ಹೆಂಗೆ? ಇಲ್ಲಿವರೆತನೂ ನಾವು ಬ್ಯಾಂಕ್ಲಿಂದ 1 ರೂಪಾಯಿನೂ ಸಾಲ ತಗೊಂಡಿಲ್ರಿ ಮೇಡಮ್. ಬಂದೆಲ್ಲಾ ನೋಡ್ಕೊಂಡಿ ಮಾಡಿ ಇದು ಮಾಡ್ಯಾರ. ನಮ್ಲಿಂದ ಎಷ್ಟ್ ಆಗ್ತದ ಅಷ್ಟು ಮಾಡ್ಕೊಂಡು ಹೊಂಟಿವ್ರಿ. ಮುಂದಿನ ದಿನಗಳಲ್ಲಿ ನೋಡ್ಬೇಕು, ದೊಡ್ಡ ಪ್ರಮಾಣದಾಗ ನಾವು ಒಂದು ಮಾಡ್ಕೊಂಡೇವ್ ಅಂತಂದ್ರ ಇಂಡಸ್ಟ್ರಿ ಟೈಪ್ ಏನ್ರ ಒಂದು ಹೆಲ್ಪ್ ಆಯ್ತಂದ್ರ ಬಹಳ ಅನುಕೂಲ ಆಗ್ತದ ಅಂತ ವಿಚಾರ ಮಾಡಿವ್ರಿ. 100 ಜನ ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಮಾಡಬಹುದು. ಈಗ ಸದ್ಯ 13 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಹೌದು, 13 ಜನ ರೆಗ್ಯುಲರ್ ಇರ್ತಾರ್ರಿ. ಅದ ಅಲ್ದೇನೆ ಮತ್ತೆ ನಾವು 700 800 ಜನಕ್ಕೆ ಅವ್ರಿಗೆ ಒಂದು ಸಪೋರ್ಟ್. ಅವ್ರು ಏನೇ ಒಂದು ಬಿಸ್ನೆಸ್ ಮಾಡತ್ತಿರಂದ್ರ ಅವ್ರದ್ದು ಸಪೋರ್ಟಿಗೆ ನಾವು ಮಾಡೋದ್ರಿ. ಅಂದ್ರೆ ಈಗ ರೊಟ್ಟಿ ಮಾಡ್ತಿದ್ರಂದ್ರೆ ನಾವು ಅವ್ರಿಗೆ ಹೇಳ್ಬೇಕು ಯಾವ ತರ ರೊಟ್ಟಿ ಮಾಡ್ಬೇಕು, ನೀವು ಕ್ವಾಲಿಟಿ ಹಿಟ್ಟಿನ ಗಿರಣಿ ಇತ್ತಂದ್ರೆ ನೀವು ಹಿಟ್ಟಿನ ಗಿರಣಿ ಯಾವ ತರ ಮಾಡ್ಬೇಕು. ಆ ಹಿಟ್ಟಿನ ಗಿರಣಿ ಒಳಗೆ ನೀವು ಬರೇ ಬೀಸೋದು ಅಷ್ಟೇ ಅಲ್ಲ, ಅದ್ರೊಳಗೆ ನೀವು ಏನಿರ್ತದೆ ದಪಾಟಿ ಹಿಟ್ಟ, ಚಪಾತಿ ಹಿಟ್ಟ, ಅದ್ರೊಳಗೆ ನೀವು ಬೇರೆ ಬೇರೆ ವೆರೈಟಿ ಹಿಟ್ಟು ಪ್ಯಾಕೆಟ್ ಮಾಡ್ಕೇಸಿ ನೀವು ಅಪಾರ್ಟ್ಮೆಂಟ್ ಇದ್ದಲ್ಲಿ ಅಂತಲ್ಲಿ ನೀವು ಮತ್ತೆ ಸಪ್ರೇಟ್ ಅದನ್ನು ಒಂದು ಬಿಸ್ನೆಸ್ ಮಾಡ್ಕೋಬಹುದು. ಅವ್ರಿಗೆ ನಾವು ಹಿಟ್ಟು ಬೀಸೋದಕ್ಕಲ್ಲಿ ಏನೇ ಅಲ್ಲಿ ಕೊಡ್ತೇವ್ರದು. ಈಗ ಒಬ್ಬ ಹೆಣ್ಮಕ್ಳಿಗೆ ನೀವು ಎಷ್ಟರಿಂದ ಎಷ್ಟೊತ್ತನ ಬರ್ತಾರೆ ಮತ್ತೆ ಅವ್ರಿಗೆ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಿ? ಡೈಲಿ ಬರೋರಿಗೆ ಡೈಲಿ ಕೊಟ್ಬಿಡ್ತೇವ್ರಿ. ಹಾ ರೀ, ಮಿನಿಮಮ್ ಅಂದ್ರೆ 7,500 ರೂಪಾಯಿ ಮೇಲ್ಪಟ್ಟೆ ಒಬ್ಬೊಬ್ಬರದ್ದು ಕೆಲಸ ಎಕ್ಸ್ಟ್ರಾ ರೀ. ಯಾರು ಹೆಚ್ಚಿಗೆ ಕೆಲಸ ಮಾಡ್ತಾರ ಅವ್ರಿಗೆ ಆ ತರ ನೋಡ್ಕೊಂಡ್ಗೆ ಕೊಟ್ಬಿಡ್ತೇವೆ. 7,500 ಮಿನಿಮಮ್ ರೀ ಅವ್ರದ್ದು. ಪ್ಯಾಕಿಂಗ್ ದವ್ರು ಬೇರೆ. ಇದು ಎಷ್ಟೆಲ್ಲ ಮಾಡ್ಬೇಕಾದ್ರೆ ಹಿಟ್ಟ ಇದೆಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ನಾ ಕಲಿಸ್ಕೊಟ್ಟ ನಂತರನೇ ಅವ್ರಿಗೆ ಚಾಲು ಮಾಡಕ್ ಹಚ್ಚದ್ರಿ. ಯಾವ ತರ ಪ್ರಮಾಣ ಹಾಕ್ಬೇಕು, ಏನ್ ಹಾಕ್ಬೇಕು, ಹೆಂಗ್ ಮಾಡ್ಬೇಕು ಫಸ್ಟ್ ಅದೆಲ್ಲ ಮಾಡಿ ಅವ್ರಿಗೆ ಕೊಟ್ಟ ನಂತರ ಅವ್ರು ಚಾಲು ಮಾಡ್ತಾರೆ. ಚಕ್ಲಿ ರೀ, ಘಾಟಿ, ಶೇವು, ಮಿಕ್ಸರ್ ಆ ತರ. ಆಮೇಲೆ ಮಟೀರಿಯಲ್ಸ್ ಎಲ್ಲ ಖರೀದಿ ಎಲ್ಲಿ ಮಾಡ್ತಾರೆ ನೀವೆಲ್ಲ? ಯಾಕಂದ್ರೆ ಅದು ಕ್ವಾಲಿಟಿ ಇರಬೇಕು. ಹೌದ್ರಿ, ನಾವು ಇಲ್ಲಿ ಸಂಗಮೇಶ್ವರ ಅಂತ ಗಂಜ್ ಒಳಗ ಅದಾರಿ. ಸಣ್ಣ ಪ್ರಮಾಣದಾಗ ಇಟ್ಕೊಂಡು ನಾವು ಡೈಲಿ ಏನಿಲ್ಲ ಅಂದ್ರೆ 150ರಿಂದ 200 kg ತನ ಡೈಲಿ ಸೇಲ್ ಆಗ್ತದ ನಮ್ದು ಮಟೀರಿಯಲ್. ಆ ಪ್ರಮಾಣ 3 ದಿವಸಿಗೆ 4 ದಿವಸಿಗೆ ಎಷ್ಟಾಗ್ತದ ಡೈಲಿ ನಾವು ಫೋನಿನ ಮುಖಾಂತರ ಅವ್ರಿಗೆ ವಾಟ್ಸಪ್ ಹಾಕ್ಬಿಡ್ತೇವೆ. ಅವ್ರು ಆ ಮುಖಾಂತರ ಮಟೀರಿಯಲ್ ಅವ್ರು ಕಳಿಸ್ಬಿಡ್ತಾರೆ. ನಾವು ಹೋಗೋದ್ನು ಏನೋ ಅವಶ್ಯಕತೆ ಇಲ್ಲ ರೀ. ಕಳಿಸಿದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿಸಿ ಹಿಟ್ಟು ಮಾಡಿಸ್ಬೇಕು. ಅವ್ರದ್ದು ಕ್ವಾಲಿಟಿ ನಂಬರ್ ಚಲೋನೇ ಇರ್ತದ್ರಿ. ಗುರು ಸಂಗಮೇಶ್ವರ್ ಅಂತದ್ರಿ, ಅವ್ರ ಬಲ್ಲಿಂದ ತಗೊಂಡ್ ಬರ್ತೇವ್ರಿ ಎಲ್ಲ ಐಟಮ್ಸ್ ರೀ. ಅಜ್ವೇನು ಅದು ಎಲ್ಲ ನಾವು ಇಲ್ಲಿ ಕ್ಲೀನ್ ಮಾಡ್ಕೋತೇವ್ರಿ. ಅದೆಲ್ಲ ಆಯಿಲರೇ ಮಾಡ್ತೇವ್ರಿ ನಾವ್ರಿ. ಒಳ್ಳೆ ಎಣ್ಣೆನೇ ಯೂಸ್ ಮಾಡ್ತೀರಿ, ಎಲ್ಲ ಕ್ವಾಲಿಟಿ ರೀ. ಮತ್ ಇನ್ನೊಂದಂದ್ರ ಕರ್ದ ಎಣ್ಣೆ ಮತ್ತೆ ನಾವು ಮರುಬಳಕೆ ಮಾಡಂಗಿಲ್ರಿ. ಪ್ಯಾಕಿಂಗು ಇದೆಲ್ಲ ಸಿಸ್ಟಮ್ ಏನ್ ಕೈಲೇ ಪ್ಯಾಕಿಂಗ್ ಮಾಡ್ತೀರ ಅಥವಾ ಏನಾದ್ರು ಮೆಷಿನ್ಸ್ ಎಲ್ಲ ತಂದಿಟ್ಟು? ಏನು ಇಲ್ರಿ ಮೇಡಮ್, ಎಲ್ಲ ನಮ್ದು ಹ್ಯಾಂಡ್ ಮೇಡೇ ಮಾಡ್ತೇವ್ರಿ ಅಷ್ಟು ರೀ. ಮಟೀರಿಯಲ್ ರೆಡಿ ಮಾಡೋದ್ರಿ. ಸಿಲ್ಲಿಂಗ್ ಮಿಷಿನ್ ಅಂತದ, ಅದು ಮಿಷಿನ್ ಸೀಲ್ ಅಂದ್ರೆ ಪ್ಯಾಕಿಂಗ್ ಈ ತರ ಇರ್ತಲ್ರಿ, ಪ್ರೆಸ್ ಮಾಡೋದು. ಆ ತರ ಹಿಂಗ ಪ್ರೆಸ್ ಮಾಡೋದು ಅಂದ್ರೆ ಒಂದ್ 2,500 ರೂಪಾಯಿ ಅದ್ರದ್ದು ಚಾರ್ಜ್ ಇತ್ರಿ. 2 ವರ್ಷನಾಗ ಒಂದು 16-17 ಮಿಷಿನ್ ಖರಾಬ್ ಆಗ್ಯಾವ್ರಿ. 1000 ಗಂಟ್ಲಿ ಪಾಕೆಟ್ ಮಾಡ್ತಿದ್ವು. ಅದಕ್ಕೆ ನಾವು ಒಂದ್ ರೆಡಿ ಮಾಡ್ಕೊಂಡ್ಕೆ ಈ ತರ ಮಾಡ್ರೆ ಹೆಂಗ್ ಆಗ್ತದ ಅಂತಂದ್ ಒಂದ್ ಇಸ್ತ್ರಿ ಕೊಯ್ಲಿಂದ ಒಂದ್ ಮಾಡ್ಕೊಂಡ್ಕೆ ನಾನೇ ತಯಾರು ಮಾಡೀನ್ರ. ಅದು ಆ ತಳಗ ಒಂದ್ ಪಟ್ಟಿ ಹಚ್ಕೇಸಿ ಒಂದ್ ಇಸ್ತ್ರಿ ಕೊಯ್ಲಿಂದ ಬಟನ್ ಹಾಕೋದು, ಬಟನ್ ಚಾಲು ಮಾಡೋದು. ನಾವು ಕೂತಲ್ಲೇ ಇಬ್ಬರು ಪ್ಯಾಕ್ ಮಾಡ್ಬೋದು, ಆ ಕಡೊಬ್ಬರು ಈ ಕಡೊಬ್ಬರು. ಈಸಿ ಆಗ್ತದ್ರಿ. ನಮ್ದು ಕೈಲೂ ಏನೂ ಆಗ್ತಿದಿಲ್ಲ, ತ್ರಾಸನು ಇಲ್ಲ. ಸುಮ್ ಜಾಸ್ತಿ ಹಿಡಿದು ಬಿಡೋದು, ತೆಗೆದು ಬಿಡೋದು ಅಷ್ಟೇ ಇರೋದು. ಸೀಲ್ ಆಗ್ಬಿಡ್ತದೆ, ತಾನೇ ಪ್ಯಾಕ್ ಆಗ್ಬಿಡ್ತದ ಕರೆಕ್ಟ್. ಆ ತರ ನಾವು ಮಾಡ್ಕೊಂಡಿವ್ರಿ. ಈಗ 4 ವರ್ಷ ಆದ್ರೂ ಅದು ಮಿಷಿನ್ ಚಲೋನೇ ಏನೂ ಆಗಿಲ್ಲ. ಅಂದ್ರೆ ಈಗ ದಿವ್ಸಕ್ಕೆ ನಿಮ್ಮಲ್ಲಿ ಎಷ್ಟು ಕೆಜಿ ಅಷ್ಟು ಸೇಲ್ ಆಗ್ತಂದ್ರೆ? ಚಕ್ಲಿ ಆಯ್ತು ಅಥವಾ ಇದು ಚುಡುವ ಇವೆಲ್ಲ 150 kg ರೀ ಮಿನಿಮಮ್ ದಿವ್ಸಕ್ಕೆ ರೀ. 150 kg ಸೇಲ್ ಆಗ್ತದೆ. ಚಕ್ಲಿ ಆಯ್ತು, ಚುಡುವ ಆಯ್ತು. ಹೌದ್ರಿ. ಮದ್ವಿ ಫಂಕ್ಷನ್ ಒಯ್ತಾರ್ರಿ ಮೇಡಮ್. ಅದು ಏನ್ ಭೂಮುಖತ್ತ ಕೊಡ್ತಾರಲ್ರಿ, ಆ ಜನ ಒಯ್ತಾರಿ. ಮುಂಜಬಿದವ್ರು ಮಾಡೋರು ಒಯ್ತಾರ್ರಿ, ಕುಬ್ಸ ಕಾರಣದವ್ರು ಒಯ್ತಾರ. ಬೇರೆ ಬೇರೆ ರೀತಿಲಿ ಫಂಕ್ಷನ್ ಮಾಡಿದವ್ರು ತಗೊಂಡ್ ಹೋಗ್ತಾರ. ಖಾರ ಬೂಂದಿ ಅದು ಏನ್ ಬೇಕಾಗಿದೆಲ್ಲ ತಗೊಂಡ್ ಹೋಗ್ತಾರ. ನಿಮ್ ಮನ್ಯಾಗ ನೀವು ಒಬ್ಬರೇ ಇದ್ರೊಳಗ ತೊಡಗಿಸ್ಕೊಂಡಿರೋ ಅಥವಾ ನಿಮ್ ಮನ್ಯಾಗ ನಿಮ್ ಮನೆಯವರು, ನಿಮ್ ಮಕ್ಕಳು ಅವರೆಲ್ಲರೂ ಸೇರಿ ಈ ಕೆಲಸ ಮಾಡ್ತಿರೋ? ನಮ್ ಮನೆಯವ್ರ ಅಂತಂದ್ರ ಬ್ಯಾಂಕ್ ಮ್ಯಾನೇಜರ್ ರೀ ಅವರು. ಪ್ರೈವೇಟ್ ಬ್ಯಾಂಕ್ ಮ್ಯಾನೇಜರ್ ರೀ ಅವರು.
ತಮ್ಮ ಪಾಡಿ ತಾವು ಅವರು ನಮ್ಮ ಪಾಡಿ ನಮ್ಗೆ ಸಪೋರ್ಟ್ ಮಾಡ್ತಾರ ಅಷ್ಟೇ. ನೀವು ಮಾಡ್ರಿ ಅಂತಂತನದ ಒಂದು ಬಿಡೋದನ್ನ ಒಂದು ಸಪೋರ್ಟ್ ರೀ. ಈಗ ನಾವು ಮಾಡ್ಕೊಂಡು ಹೊಟ್ಟಿವ್ರಿ, ಏನೇ ಇಲ್ಲಾದ್ರೂ ಚೆನ್ನಾಗಿ ನಡೆದದ್ರಿ. ಈಗ ನಮ್ಲಿಂದ ಒಂದು 4 ಮಂದಿಗೆ ಸಪೋರ್ಟ್ ಆಗ್ತದ, ಅವ್ರಿಗೆ ತೊಗೊಂಡು ನಾವು ಮಾಡ್ಕೊಂಡು ಹೊಂಟಿವ್ರಿ. ಅಂದ್ರೆ ನೀವು ಒಬ್ಬರೇ ಎಲ್ಲಾ ಹೆಣ್ಮಕ್ಳ ಜೊತೆ ಸೇರಿ ಮಾಡ್ಕೊಂಡು ಹೊಂಟಿರಿ ನೀವು? ಮಾಡ್ಕೊಂಡು ಹೊಂಟಿವ್ರಿ. ಇದು ಸೇಲ್ ಮಾಡ್ಬೇಕಾದ್ರೆ ಮತ್ತೆ ಅವ್ರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವ್ರಿ ಮೇಡಮ್. ಮಾಡ್ಬೇಕು ಅಂತಂದ್ರೆ ಅಡೆಚಣೆಗಳು ಬಹಳ ಬರ್ತಾವ. ಹಂಗೇನಾದ್ರೂ ನೀವು ಮಾಡ್ಬೇಕಾದ್ರೆ ಏನಾದ್ರು ತೊಂದರೆ ಆಯ್ತಾವ? ಹಿಂಗೆ ಮಾಡೋ ಟೈಮ್ನಾಗ ಭಾಳ ಸಫರ್ ಆಗಿವ್ರಿ, ತೊಂದರೆಗಳನ್ನ ಭಾಳಷ್ಟು ಆಗ್ಯಾವ್ರಿ. ನಾನ್ ಸಕ್ಸಸ್ ಇದ್ದವ್ರದ್ದು ಕೇಳೋದಕ್ಕಿಂತ ಫೇಲ್ಯೂರ್ ಆದವ್ರು ಕೇಳಬೇಕು. ಯಾಕಂದ್ರೆ ನಾವು ಮತ್ತೊಮ್ಮೆ ಆ ಜಾಗದಾಗ ನಾವು ಎಡಬೇಡ್ದಂತ ಅನ್ನೋದೊಂದು ಇದು ಇರ್ತದ್ರಿ. ಅದಕ್ಕೆ ನಾವು ಕರೆಯೋದಕ್ಕಿಂತ ಅವ್ರು ಎಲ್ಲಿ ತಪ್ಪ್ಯಾರ, ನಾ ತಪ್ಪದವ್ರಿಗೆ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ಸ್ಟಾರ್ಟಿಂಗ್ ಅಂತಂದ್ರ ನಾವು ಎಡವದಾಗ ಒಂದು ಶೇಂಗಾದ ಹಿಂಡಿ ಚಾಲು ಮಾಡಿದಾಗ್ರಿ ಕೈದು ಚರ್ಮ ಕಿತ್ತರ್ನು ಹಾರಿಲಿಂತೆ ಕುಟ್ಬೇಕನ್ನೋದು ಜಿದ್ದಿತ್ರಿ. ಹಾರಿ ಅಂತ ಒಳಗೆ ಕುಟ್ಬೇಕು ಮಾಡ್ಬೇಕು. ಅದು ಎಷ್ಟು ಕೈ ಉರ್ದ್ರು ಬಟ್ಟಿ ಕಟ್ಟಬೇಕು ಮತ್ತೆ ಮಾಡ್ಬೇಕು. ನಮ್ಮ ಮನ್ಯಾಗ ಎಲ್ಲರೂ ಬೈಲತ್ತರ, ಅಷ್ಟೇನ್ ಹರ್ಕತ್ ನಿಂತದ ಅಂತ ಪರಿ ಮಾಡ್ಬೇಕನ್ನೋದೇನ್ ಜರೋತದ, ಅಷ್ಟೇನ್ ನೀಡದ, ಬಿಟ್ಟು ಬಿಡುವಲ್ಲ ಅಂತ ಎಲ್ಲರೂ ಅಂತಿದ್ರು. ಖರೆ ಆ ಎಣ್ಣೆ ಕಂಬರ್ನಾಗ ಯಾಕೆ ಕರಿತಿ, ಎಷ್ಟು ಇದು ಮಾಡ್ಕೋತ ಕೂಡ್ತೀರಿ. ಸತತ 2 ವರ್ಷ ಮಾಡ ನಂತರ 10 ರೂಪಾಯಿ ತೆಗೆದಿಟ್ಟು ಒಂದು ಗ್ರೈಂಡರ್ ತಗೊಂಡೇವ್ರಿ. ಆ ಮುಖಾಂತರ ಅಂಗಡಿದಾರು ಒಯ್ದಿಟ್ಟಾಗ ನಿಮ್ದು ಲೇಬಲ್ ಬೇಕ್ರಿ, ಬ್ರ್ಯಾಂಡಿಂಗ್ ಬೇಕು, ಆ ನಂತರ ತೋತೀವಿ ಅಂತಂದಾಗ ಆ ನಂತರ ಒಂದೊಂದು ಫೇಸ್ ಮಾಡ್ಕೋತ ಹೋದಾಗೆ ನಾವು ಮಾರ್ಕೆಟ್ನಾಗ ಏನನ್ನೋದು ಗೊತ್ತಾಗ್ಬಿಡ್ತದ್ರಿ. ಕ್ವಾಲಿಟಿ ಸರ್ವಿಸ್ ಮೇಂಟೈನ್ ಮಾಡಿದೆವು ಅಂದ್ರೆ ನಮ್ಗೆ ಯಾರು ಹಿಡಿಯೋರು ಇರಲ್ಲ. ಈಗ ಮತ್ತೆ ನೀವು ಎಂತ ಪ್ಯಾಕ್ ಮಾಡಿದ್ರಿ, ಪ್ಯಾಕಿಂಗ್ ಡೇಟು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ 1 ಮಂತ್ ಇರ್ತದ್ರಿ. ಅದೆಲ್ಲ ಡೇಟ್ ಎಲ್ಲ ಹಾಕಿಸಿ ಇದು ಮಾಡಿ ಪ್ಯಾಕ್ ಮಾಡ್ತೇವ್ರಿ ನೀಟಾಗ್ರಿ. ಗ್ಲೋಸ್, ಕ್ಯಾಪ್ ಎಲ್ಲ ಹಾಕೊಂಡು ಸಿಸ್ಟಮೆಟಿಕ್ ಆಗಿ ಪ್ಯಾಕ್ ಮಾಡ್ತೇವ್ರಿ. ಈಗ ನಿಮ್ಮಲ್ಲಿ ಇಂತ ಒಂದು ಆಹಾರ ಉತ್ಪನ್ನ ಘಟಕ ಅದ ಅಂದ್ರೆ ಮಾಡ್ಯಾರ ಎಲ್ಲ ಬಂದು ಚೆಕ್ ಮಾಡ್ಕೇಸಿ ಎಲ್ಲ ಮಾಡ್ಕೆ ಹೋಗ್ಯಾರ್ರಿ. ಯಾವ್ದು ಏನು ಇಲ್ಲ ರೀ ಪ್ರಾಬ್ಲಮ್. ಎಲ್ಲ ಬಂದ ನೀಟಾಗಿ ಮಾಡ್ಕೇಸಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ FSSAI ಅಂತ ಎಲ್ಲ ಪರ್ಮಿಷನ್ ಸಿಕ್ಕದೆ. ಹೌದ್ರಿ ಮೇಡಮ್. ಮತ್ತೆ ನಿಮ್ಮಲ್ಲಿ ಇರುವಂತ ಕೆಲಸದವ್ರು ಮಾಡ್ತಾರಂದ್ರಲ್ಲ, ಹೌದ್ರಿ. ಚಕ್ಲಿ ಇದಷ್ಟಲ್ದೆ ಮತ್ತೆ ರೊಟ್ಟಿನೂ ದಿವಸನೂ ಮಾಡ್ತಿರ್ತೀರಿ? ರೊಟ್ಟಿ ಮಾಡಲ್ರಿ ಮೇಡಮ್, ಬರೀ ನಾವು ಓನ್ಲಿ ಸ್ನಾಕ್ಸ್ ಮಾಡ್ತೇವ್ರಿ ಅಷ್ಟೇ. ರೊಟ್ಟಿ ನಮ್ದೇನಿಲ್ರಿ. ಅಂದ್ರ ಅವ್ರು ಬೇರೆ ಬೇರೆ ಹಳ್ಳಿ ಒಳಗ್ ಕುತ್ಕೊಂಡ್ ನಾವ್ ಕೆಲಸ ಇಲ್ರಿ ಮೇಡಮ್. ನಾವ್ ಏನ್ ಮಾಡ್ಬೇಕು ಅವ್ರಿಗೆ ಹಚ್ಕೊಟ್ಟು ಅವ್ರಿಗೆಲ್ಲ ಒಂದು ಟ್ರೈನಿಂಗ್ ಅಂತ ಸುಸಾಯಿ ಸಂಘದ ಹೆಣ್ಮಕ್ಳು ನಮ್ಮಲ್ಲಿ ವಿಸಿಟಿಗೆ ಬರ್ತಾರೆ. ವಿಸಿಟಿಗೆ ಬಂದಾಗ ಅವ್ರಿಗೆ ಒಂದೊಂದ್ ಕೆಲ್ಸಗಳು, ನೀವು ಮನಿ ಒಳಗ್ ಕುತ್ಕೊಂಡು ಏನ್ ಮಾಡಕ್ ಸಾಧ್ಯ ಆಗ್ತದ. ನೀವು ಮಸಾಲೆ ಪಾಕೆಟ್ಗಳು ಮಾಡ್ರಿ. ನಂಬಲ್ಲಿ ಇಲ್ಲ ಹುಂಚಿನಕಾಯ್ದು ಅಂದ್ರೆ ಟಿಕ್ಕಾ ಟೈಪ್ ಮಾಡ್ತಾರಿ. ಕಿರಾಣಿ ಬಜಾರ್ನಾಗೆಲ್ಲ 5 ರೂಪಾಯಿ ಒಂದು ಪ್ಯಾಕೆಟ್ಗಳು ಸಿಗ್ತಾವ್ರಿ. ಆ ತರ ನೀವು ಮನೆ ಕುತ್ಕೊಂಡೆ ಪ್ಯಾಕೆಟ್ಗಳು ಮಾಡ್ರಿ. ಮೊಳಕೆ ಕಾಳುಗಳು ಕಟ್ಟಿಕೇಸಿ ನೀವು ಕಾಯಿಪಲ್ಲೆ ಅಂಗಡಿದವ್ರಿಗೆ ಕೊಡೋ ಮುಂದೆ ನೀವು ಯಾರು ಪಲ್ಯಗಳು ಕೊಡ್ತೀರಿ 500 ಪ್ಯಾಕೆಟ್ಗಳು ಕೊಡ್ರಿ. ಮನೆ ಒಳಗೆ ಕುತ್ಕೊಂಡೆ ರೊಟ್ಟಿಗಳು ಮಾಡ್ಕೇಸಿ, ದಪಾಟಿ ರೊಟ್ಟಿ, ಸಜ್ಜಕ್ದು ಹೋಳ್ಗಿರಿ, ಬೇರೆ ಬೇರೆ ಮದ್ವೆ ಆದ್ಮೇಲೆಲ್ಲ ಹೋಳ್ಗಿಗಳು ಬೇರೆ ಮಾಡ್ತಾರ. ಅವ್ರವ್ರಿಗೆ ಒಂದೊಂದ್ ಕೆಲ್ಸಗಳು ಒಪ್ಪಿಸ್ತೀವ್ರಿ. ಆ ತರ ನೀಟಾಗಿ ಮಾಡ್ಕೊಡ್ತಾರ. ಅಂದ್ರೆ ನಿಮ್ ಇದಕ್ಕ ಟ್ರೈನಿಂಗ್ ತಗೊಳ್ಳಿಕ್ಕೂ ಬರ್ತಾರ ಸ್ವಸಹಾಯ ಸಂಘದ ಹೆಣ್ಮಕ್ಳ್ರಿ. ಮಂತ್ಲಿ ಏನಿಲ್ಲ ಅಂದ್ರೆ 2000 ಜನ ಹೆಣ್ಮಕ್ಳು ಬರ್ತಾರೆ, ಲೇಡೀಸ್ ಬರ್ತಾರೆ. 80-50 ಜನ ಬಿದಾರ್ ಈ ಕಡೆ ಹುಮ್ನಾಬಾದ, ಅಫ್ಜಲ್ಪುರ್ ರೀ, ಸೇಡಮ, ತಾಂಡೂರ, ಜೇವರ್ಗಿ, ಫರ್ತಾಬಾದ್ ಈ ಕಡೆದೆಲ್ಲ ಜನ ಸುಸಾಯಿ ಸಂಘದ ಹೆಣ್ಮಕ್ಳು ಎಲ್ಲರೂ ಬಂದ್ ಕೇಸಿ ಟ್ರೈನಿಂಗ್ ತಗೊಂಡ್ ಹೋಗ್ತಾರ್ರಿ. ಇದು ಅಲ್ದೇನೆ ವಿಜು ಮೆನ್ಸ್ ಕಾಲೇಜ್ನು ಮೊನ್ನ ರೀಸೆಂಟ್ ಆಗಿ ಒಂದು ಟ್ರೈನಿಂಗ್ ಈಗಿಂದ ಇದ್ರೊಳಗ ಓದೋದ್ರ ಜೊತೆನೆ ನಾವು ಯಾವ ತರ ಬೆಳಿಬೇಕು ಅನ್ನೋದು ಅಂದ್ರಿ. ನಮ್ಮಲ್ಲಿ ಒಂದು 10 days ಇಂಟರ್ನ್ಶಿಪ್ ಕೊಟ್ಟೇವ್ರ ಅವ್ರಿಗೆ. ಅಂದ್ರೆ ಸ್ವಸಹಾಯ ಮಹಿಳೆಯರಿಗೆ ಅಷ್ಟೇ ಅಲ್ದೇನೆ ಕಾಲೇಜ್ ಹುಡುಗಿಯರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಎಷ್ಟು ಜನಕ್ಕೆ ತರಬೇತಿ ಕೊಟ್ರಿ ನೀವು? ಒಂದು 10,000 ಜನ ಅಲ್ಲ, ಕಾಲೇಜ್ಗಳಿಗೆಲ್ಲ ನನಗ ಸಂಪನ್ಮೂಲ ವ್ಯಕ್ತಿಯಾಗಿ ಕರೀತಾರೆ. ವುಮೆನ್ಸ್ ಡಿಗ್ರಿ ಕಾಲೇಜ್ ರೀ, ITI ಗೌರ್ಮೆಂಟ್ ಕಾಲೇಜ್ ರೀ, SBR ಕಾಲೇಜ್ನಾಗ ರೀ. ಇದ್ರ ಬಗ್ಗೆದಾಗ ಯಾವ ತರ ಹೆಣ್ಮಕ್ಳು ಧೈರ್ಯಲಿಂತ ನಾವು ಮುಂದೆ ನುಗ್ಗಬೇಕಂತ ಅನ್ನೋದು ಓದೋದ್ರ ಜೊತೆನೆ ನಾವು ಒಂದು ಕಲೆ ಒಂದು ನಂಬಲ್ಲಿ ಇತ್ತಂದ್ರ ಸಾಧನೆ ಮಾಡ್ಕೆ ಮುಂದ್ ಚಲೋದ್ಲಿಂತ ಎದ್ದು ನಿಂದಿರ್ಬೋದು ಅಂತ ಹೇಳ್ಬೋದ್ರಿ. ಅನ್ನಪೂರ್ಣ ಅವ್ರೆ, ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಏನು ಓದಿದ್ದೀರಿ ಮೇಡಮ್? ನಾವು ಓದಿದ್ದಂದ್ರೆ ಕೇವಲ ನನ್ PUC ಗೆ ಮದ್ವೆ ಆಗಿದ್ರಿ. ಆಕ್ಚುಲಿ ನಮ್ಮ ಮನೆಯವ್ರ ಬಿಸ್ನೆಸ್ ಇದು PG ಅವ್ರದ್ದು ಮುಗ್ದಿದ್ದು. ನಂದಂದ್ರ PUC ಗೆ ನಂದ್ರ ಮದ್ವಿ. ಮುಂದೆ ನಾ ಡಿಗ್ರಿ ಮದ್ವಿ ಆದ್ಮ್ಯಾಗ ಕಂಟಿನ್ಯೂ ಮಾಡೇನ್ರಿ. ಡಿಗ್ರಿ ಓದಿದ್ರಿ? ಈಗ ಹೇಳ್ರಿ ಅನ್ನಪೂರ್ಣ ಅವ್ರೆ, ಇಷ್ಟೆಲ್ಲಾ ಸಾಧನೆಯನ್ನ ನೀವು ಮಾಡಿರಿ ಅಂತಂದ್ರೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಸಿಕ್ಕೇ ಇರ್ತಾವ. ಸಿಕ್ಕಿವ್ರಿ ಮೇಡಮ್. ಟ್ರೈನಿಂಗ್ ಕಳ್ಸಿದ್ರಿ ಮೇಡಮ್. ಇನ್ನೊಂದು ಡೆಲ್ಲಿಗೆ ಹೋಗಿದವ್ರಿ. ಡೆಲ್ಲಿ ಒಳಗ ನಾಗಾಲ್ಯಾಂಡ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ ಎಲ್ಲಾ ಕಡೆದ ಜನ ಬಂದಿದ್ರಲ್ಲಿ. ಬಂದಾಗ ನಮ್ದು ಈಗ ಹೆಂಗ್ ನಾವು ನಾರ್ಮಲ್ ಪ್ಯಾಕೆಟ್ಗಳೊಳಗೆ ಹೆಂಗ್ ನಾವು ಮಾಡ್ತೇವೆ ಮನಿ ಒಳಗ, ಹಂಗ ಆ ತರ ಮಾಡ್ಕೊಂಡು ನಾವು ಪ್ಯಾಕೆಟ್ಗಳು ತಗೊಂಡ್ ಹೋಗಿದವ್ರಿ. ಅಲ್ಲಿ ಹೋದಾಗ ಅವ್ರು ಏನ್ ಮಾಡ್ಬಿಟ್ರಿ, ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಇಟ್ಟಿದ್ರಲ್ಲಿ. 3 ದಿವಸ ಬಿಸ್ನೆಸ್ ನೀವು ಹೆಂಗ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು NCO ಆಫೀಸ್ ಕಡೆದ ಟ್ರೈನಿಂಗ್ ಕಳ್ಸಿದ್ರಿ. ಅಲ್ಲಿ ಹೋದಾಗ ಅಲ್ಲಿ ಏನ್ ಮಾಡ್ಬಿಟ್ರು, ಅವರೆಲ್ಲ ಪ್ರೆಸೆಂಟೇಶನ್ ನೀಟ್ ಆಗಿತ್ರ ಅವ್ರದ್ದು. ಇಷ್ಟು ಕಾಜಿಂದ ಇದ್ರೊಳಗ ಬೆಣ್ಣಿ ಒಳಗ ಹಂಗ ಉಪ್ಪಿಕಲ್ಸು ಅದು ಇದು ಎಲ್ಲ ಮಾಡ್ಕೊಂಡ್ ಬಂದ್ ಪ್ರೆಸೆಂಟೇಶನ್ ನೀಟ್ ಆಗಿ ತಂದಿಟ್ಟಿದ್ರು ಅವ್ರು. ನಮ್ದು ಸುಂಬರೆ ನಾವು ಖಾಲಿ ನಾವು ಇಲ್ಲಿ ಗುಲ್ಬರ್ಗದ ನಾವು ಯಾವ ತರ ಪ್ಯಾಕಿಂಗ್ ಮಾಡ್ಕೊಂಡಿರ್ತೇವೆ ಆ ತರದ ಪ್ಯಾಕಿಂಗ್ ಮಾಡ್ಕೊಂಡಾಗ ನನ್ಗೆ ಇನ್ನೊಂದು ಖುಷಿ ಆಗಿದಂದ್ರ, ಇಲ್ಲಿಂದ ಜನ ಗುರುತಿಸ್ಲಾರ್ದ ಅಲ್ಲಿ ಡೆಲ್ಲಿ ಒಳಗ ಗುರುತಿಸ್ಯಾರ ಅಂದ್ರೆ ನಾ ಇಲ್ಲಿಗೆ ಬಿಡಬಾರ್ದು ಅನ್ನೋದು ನನ್ ಛಲ ಹುಟ್ಟತ್ರಿ ಇದು.
ನಂದರೆ ಬರ್ಲಂತ ನಾ ಅನ್ಕೊಂಡೆ ಕೂತ್ ಬಿಟ್ಟಿದಾರ ಆರಾಮ್ನಾಗ. ಅವ್ರ ನೆಕ್ಸ್ಟ್ ಏನ್ ಮಾಡ್ಬಿಟ್ರು, 3rd ಪ್ರೈಸ್ ತೆಗ್ದ್ರಿ, 2nd ಪ್ರೈಸ್ ತೆಗ್ದ್ರು. ಫಸ್ಟ್ ಪ್ರೈಸ್ ನಾ ಕಲಬುರಗಿಲಿಂತ ನಾ ತಗೊಂಡ್ ಬಂದ್ಬಿಟ್ರಿ. ಅದು ತಗೊಂಡ್ ಬಂದಾಗ ಅವ್ರು ಪ್ಯಾಕೆಟ್ಗಳು ರ್ಯಾಪರ್ ಯಾವ ತರ ಯೂಸ್ ಮಾಡಿರಿ, ಕ್ವಾಲಿಟಿ ಯಾವ ತರ ಮಾಡಿರಿ, ಥಿಕ್ನೆಸ್ ಎಷ್ಟಿತ್ತು, ಇವ್ರು ಕಂಪಲ್ಸರಿ ಇವ್ರು ಬಿಸ್ನೆಸ್ ದವ್ರೆ ಅದಾರ. ಶಂಕರಪಾಳೆ ಮತ್ತ ಬೆಣ್ಣೆ ಚಕ್ಲಿ ಅಲ್ಲಿಂದ ಫಸ್ಟ್ ಪ್ರೈಸ್ ನಾ ತಗೊಂಡ್ ಬಂದ್ಬಿಟ್ರಿ. ಶರಣ ಬಸವೇಶ್ವರ ಯೂನಿವರ್ಸಿಟಿಲಿಂತ ಅವ್ವಾಜಿ ಅವ್ರು ಕೊಟ್ಟದ್ರಿ. ಕಾಯಕ ಸ್ತ್ರೀ ಅಂತ ಕೊಟ್ಟದ್ರಿ. ICICI ಬ್ಯಾಂಕ್ ಲಿಂತ್ರಿ. ಮತ್ತಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ ಪ್ರಶಸ್ತಿ ಬೊಮ್ಮಾಯಿ ಸರ್ ಅವ್ರು ಕೊಟ್ಟದ್ರಿ ಅಲ್ಲಿ ಬೆಂಗಳೂರು ಒಳಗ್ರಿ. ಆಕ್ಚುಲಿ ಅಂದ್ರ ನಾ ಟ್ರೈನ್ ಬೆಂಗಳೂರು ಊರೇ ನೋಡಿದಿಲ್ಲ, ಆ ಪ್ರಶಸ್ತಿ ತರ್ಲಿಕ್ಕೆ ನಾ ಟ್ರೈನ್ ಹತ್ತಿದ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ರೀ. 2023 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರು ಗುರುತಿಸ್ಕೇಸಿ ಅಲ್ಲಿಂದ ಇದು ಮಾಡಿ ಕಳಿಸ್ಕೇಸಿ ಕೊಟ್ಟಿದ್ರಿ. ಮತ್ತೆ ಸ್ಥಳೀಯ ಸಂಸ್ಥೆಗಳಂತೂ ಬಹಳಷ್ಟು ಕೊಟ್ಟಾರ್ರಿ. ಏನು ಇಲ್ಲಪ್ಪ ಅಂತಂದ್ರು 130 ಮ್ಯಾಗ ಪ್ರಶಸ್ತಿಗಳು ದೊರಕೇವ್ರಿ. 130 ಇವರಿ. ಮತ್ತೆ ಈಗೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಮತ್ತೆ ಆನ್ಲೈನ್ ಕ್ಲಾಸ್ ಬೇರೆ ತಗೊಂತಾ ಇದ್ದೀರಿ ಅಲ್ರಿ. ಮತ್ತೆ ಏನ್ ಮಾಡ್ಬೇಕಂತ ಇನ್ನು ಯೋಜನೆಗಳನ್ನ ಹಾಕೊಂಡಿದ್ದೀರಿ ಮೇಡಮ್? ಈಗ ರೀಸೆಂಟ್ ಆಗಿ ನಾವು ಜೋಳದ ನುಚ್ಚು ಒಂದು ರೆಡಿ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿವ್ರಿ. ಜೋಳದ ನುಚ್ಚು ಮಾಡಿವ್ರಿ. ಜಾಸ್ತಿ ಅಂದ್ರೆ ನಾವೇ ಲೇಜಿ ಆಗ್ಬಿಟ್ಟಿವಿ. ಬರೀ ಅನ್ನ ಮಾಡೋದು, ನಮ್ಮ ಮಕ್ಕಳಿಗೆ ತಿನ್ಸೋದು, ನಾವು ಅನ್ನ ತಿಂದು ಕೂಡೋದು ನಡ್ದದ ಅಷ್ಟೇ ರೀ. ಅದಕ್ಕೆ ಆ ಉದ್ದೇಶಲಿಂತ ನಾವು ಅನ್ನ ಒಂದು ಬಿಟ್ಟು ಕೇಸಿ ಬೇರೆ ಪದಾರ್ಥ ನಮ್ಮ ಬಳಿ ಇನ್ನೇನ್ ಬೆಳೀತಾ ಇದ್ದೀವಿ, ಜೋಳ, ತೊಗುರಿ ಇಲ್ಲೆಲ್ಲ ಬಹಳಷ್ಟು ಸಿಗ್ತದ್ರಿ. ನಾವೇನೈತೆ ಸ್ಕೂಲ್ ಒಳಗ ಒಂದ್ ಏನ್ರ ಪರ್ಮಿಷನ್ ಕೊಟ್ರ ಅಂದ್ರ ಅಲ್ಲಿ ಹೋಗಿ ಒಂದ್ ಅವಕಾಶ ಇತ್ತಂದ್ರ ನುಚ್ಚು ಯಾವ ತರ ರೆಸಿಪಿ ರೆಡಿ ಮಾಡ್ಬೇಕು ಅವ್ರ ಹುಡುಗರೇ ಮಾಡ್ಕೋಬೇಕ್ರದು. ಆ ಹುಡುಗರು ಮಾಡ್ಕೊಂಡು ತಿಂದ ಅವರೇ ಡಬ್ಬಿ ಕಟ್ಕೊಂಡ್ ಬರ್ಬೇಕ್ರಿ. ಆ ತರ ಅದು ರೆಸಿಪಿ ಕೊಡ್ಬೇಕಂತ ವಿಚಾರ ಮಾಡಿರಿ. ಈಗಾಗ್ಲೇ ಮಾಡ್ತಾ ಇದ್ದೀವಿ. ಅಂದ್ರೆ ಅದು ಯಾವ ಟೈಪ್ ಮಾಡ್ಕೋದ್ರಿ? ಟೈಮ್ ತಗೊಂತದೆ ಅದು ತಮ್ಮ ಮಾಡ್ಕೋಬೇಕು. 2 minutes 2 ನಿಮಿಷ ನೀರ್ ಒಳಗ್ ಕುದಿಸೋದ್ರಿ, ತಿಂದ್ ಬಿಡ್ಬೇಕದು. ಆ ತರ ಕುದಿಸಿ ಅದ್ರಾಗ ಎಲ್ಲ ಇರ್ತದ್ರಿ. ಯಾವ ತರ ಅದು ಏನು ಪ್ರಾಬ್ಲಮ್ ಇಲ್ರಿ. ಅವ್ರಿಗೆ ಈಸಿ ಮೆಥಡ್ನಾಗ ಆಗ್ತದ. ಹೆಲ್ದಿ ಫುಡ್ನು ಆಗ್ತದ್ರಿ. 3 month ಇಡ್ಬೋದು. ಅಂದ್ರೆ ಅದ್ರ ಟೆಂಪರೇಚರ್ ಮ್ಯಾಗ ನಾವು ಅದು ಇಡ್ಬೇಕಾಗ್ತದ್ರಿ. ಫ್ರಿಜ್ನಾಗ ಅದು ಇಡ್ಬೇಕಾಗ್ತದೆ. ಫ್ರಿಜ್ ಅಂತಿಲ್ರಿ, ಅಂದ್ರೆ ನಾವು ಅದು ಗಾಳಿ ಮುಖಾಂತರ ಹೊರಗೆ ಅದು ಇದು ಮಾಡ್ಬಿಡದ್ರಿ. ಅದ್ರ ತರ ಪ್ಯಾಕಿಂಗ್ ಸೇಫ್ಟಿ ಇದು ಮಾಡ್ಕೆ ಇಟ್ಬಿಡ್ಬೇಕ್ರಿ. ಅದು ಅದ್ರಲ್ಲಿ ಬರೀ ನುಚ್ಚಿರುತ್ತೋ ಮತ್ತೆ ಬೇರೆ ಎಲ್ಲಾ ಪದಾರ್ಥಗಳು ವೆಜಿಟೇಬಲ್ಸ್ ನೋಡ್ ಮೇಡಮ್ ಕಟ್ ಮಾಡ್ಕೊಂಡು ಇನಿಷಿಯಲಿ ಹಾಕೋಬಹುದ್ರಿ. ಬ್ಯಾಡಾದ್ರಂದ್ರೆ ಬಿಡಬಹುದು, ಹಂಗೇನಿಲ್ಲ. ನಿಮ್ ಪ್ಯಾಕ್ ಅಲ್ಲಿ ಏನಿರುತ್ತೆ? ನಮ್ ಪ್ಯಾಕ್ ಒಳಗೆ ನಮ್ ಎಲ್ಲಾ ಇರ್ತಾವ್ರಿ. ಕ್ಯಾರೆಟ್, ಬೀನ್ಸು ಅದು ಎಲ್ಲಾ ತರ ಮಾಡ್ತೇವ್ರಿ. ಅದು ಬ್ಯಾಡ್ರಿ ಅಂತಂದ್ರೆ ಅವ್ರ ಹಸಿದೇ ಕಲ್ಸ್ಗೆ ಹಾಕೊಂಡ್ಬಿಡ್ಬಹುದು. ಅಂದ್ರೆ ಮಸಾಲಾ ಪ್ಯಾಕ್ ಸಪರೇಟ್ ಇರ್ತದ್ರಿ ಮೇಡಮ್. ಅದ್ರಾಗ ಎಲ್ಲಾ ಇರ್ತದೆ, ಬೇಕಾದ್ರೆ ಹಾಕೋಬಹುದು. ಮತ್ ನುಚ್ಚಿನ ಒಂದು ಪ್ಯಾಕೆಟ್, ನುಚ್ಚಿನ ಒಂದು ಸಪರೇಟ್ ರೀ. ಅದು ನಮ್ಮನ್ನ ಇದ್ರೊಳಗೆ ಒಯ್ದಾಗ ಹುಡುಗರೆಲ್ಲ ತಿಲ್ಲತ್ತಿದ್ರು. ಸೂಪ್ ಅಂತಲತ್ತಿರ ಅದ್ರೊಳಗ್ರಿ. ಕಾರ್ನ್ಗಳು ಹಾಕೊಂಡ್ ಕೇಸ್ ನಾವು ಬರೀ ಓನ್ಲಿ ಸಪ್ಪಂದೆ ಮಾಡಿ ಕೇಸ್ ಕೊಟ್ಟಾಗ ಬೇರೆ ನಾ ಹಾಸ್ಪಿಟಲ್ಗಳಿಗೆಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ದಂಗ್ ಕೊಟ್ಟಿದ್ವಿ. ಅದು ಆ ಮುಖಾಂತರ ನಾವು ಮಾಡ್ಕೊಂಡು ಹೋಗಿವ್ರಿ ಮೇಡಮ್. ಅದು ಅಂದ್ರೆ ಅದು ಮಕ್ಕಳು ಇಷ್ಟಪಡ್ತಾರ್ರಿ ಮೇಡಮ್. ಅಂದ್ರೆ ಅದು ಒಂದು ಹೆಲ್ದಿ ಫುಡ್ ಹೌದ್ರಿ. ನೀವು ತಯಾರು ಮಾಡಿ ಈಗಿನ ಮಕ್ಕಳಿಗೆ ಇಲ್ಲೇ ಬೆಳೆ ಅಂತ ನಮ್ಮದು ಹೊಲದಾಗೆ ಬೆಳೆದಿದೆ, ನಾವು ರೆಡಿ ಮಾಡ್ಕೊಂಡು ತಿನ್ಬಹುದ್ರಿ. ಆರೋಗ್ಯಕ್ಕೆ ಒಳ್ಳೇದು ಅಂತ ನೀವು ಹೇಳ್ತಾ ಇದ್ದೀರಿ. ಇದಲ್ದೆ ಮತ್ತೇನಾದ್ರೂ ಯೋಜನೆಗಳಿದಾವೆ ನಿಮಗೆ? ಪಿಕಲ್ಸ್ಗಳು ಮಾಡವ್ರಿ. ಪಿಕಲ್ಸ್ಗಳು ಯಾವ ತರ ಮಾಡೋದು ಮಾಡ್ಕೊಂಡ್ ಕೇಸಿ ಒಂದೇ ಉದ್ದೇಶ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರಿ. ಹಳ್ಳಿ ಭಾಗದಾಗ ಬಹಳ ಹೆಣ್ಮಕ್ಳು ಎಲ್ಲಾ ಖಾಲಿ ಕೂತಿರ್ತಾರ. ಅವ್ ಕೂತವ್ರಿಗೆ ಒಂದ್ ಹೇಳ್ಬೇಕಂತಂದ್ರಿ, ಹೊಲದ ಕೆಲಸ ಮಾಡ್ಬೇಕು, 3 ತಿಂಗಳು ಮನಿ ಒಳಗ್ ಕೂತ್ಕೊಂಡಿರ್ತಾರ. ಆ ಟೈಮ್ನಾಗ ಲಿಂಬಿ ಹಣ್ಣುಗಳು ಅಲ್ಲಿ ರೇಟಿನ್ಕಿಂತ ಒಂದು 300 ರೂಪಾಯಿ ಖರ್ಚ ಮಾಡಿದ್ರೆ 1000 ರೂಪಾಯಿ ಉಳಿತದ್ರಿ. ಉಪ್ಪಿನಕಾಯಿ ಮಾಡಿದ್ರ ಆ ಮುಖಾಂತರ ನೀವು ರೊಟ್ಟಿ ಕೇಂದ್ರದವ್ರಿಗೆ ಮಾಡಿದ್ರೆ ಬಹಳಷ್ಟು ಉಪಯೋಗ ಆಗ್ತದ. ಗ್ರೂಪ್ ವೈಸ್ ಮಾಡ್ಕೊಂಡ್ರಂದ್ರೆ ಬಹಳ ಅನುಕೂಲ ಆಗ್ತದ್ರಿ. ಎನ್ವಲಪ್ ಇವು ಬರ್ತಾವಲ್ರಿ, ಎನ್ವಲಪ್ ಅಂತಂದ್ರ ಇದ್ರೊಳಗ್ರಿ ಲಿಫಾಫಗಳು ಮೆಡಿಕಲ್ದಾಗ ನಾವು ಮಾಡ್ಕೇಸಿ ಕೊಟ್ಟೆವು ಅಂತಂದ್ರ ಡಜನ್ ಹಿಸಾಬ್ನಾಗ ಅವ್ರು ತಗೋತಾರ. ಅದು ಜಸ್ಟ್ ಬರೀ ಅವ್ರದ್ದು ಏನು ವಜ್ಜಿ ಕೆಲಸ ಇರಲೇನಿಲ್ಲ, ಕಟ್ ಮಾಡೋದು ಅದು ಮಾಡ್ಕೊಡ್ತಾರ್ರಿ. ಬತ್ತಿಗಳು ಮಾಡ್ಕೊಡ್ಬೋದ್ರಿ. ಮತ್ತಂದ್ರ ಆಕಳ ಸಗಣಿಲಿಂತ ಅದು ಟ್ರೈನಿಂಗ್ ನಾವು ಯಾವ ತರ ಪುಡಿಗಳು 2 ಪುಡಿಗಳು ಕಲಸ್ಕೇಸಿ ಅದ್ರದ್ದು ಬತ್ತಿಗಳು ಟೈಪ್ ಅದು ಏನಂತಾರ ಧೂಪಗಳು ಮಾಡಿ ರೆಡಿ ಮಾಡ್ಕೊಡ್ಬೋದ್ರಿ. ಮತ್ತ ಅಷ್ಟೇ ಅಲ್ದೇನೆ ಹೆಣ್ಮಕ್ಳಿಗೆ ಅಂತಂದ್ರೆ ಈಗಿಂದ ಹೆಣ್ಮಕ್ಳಿಗೆ ಕಾಲೇಜ್ಗಳಿಗೆಲ್ಲ ನಾ ಟೀಚ್ ಮಾಡೋದಂದ್ರೆ ವೇಸ್ಟ್ ಲಿಂತ ಏನ್ ರೆಡಿ ಮಾಡಬಹುದ್ರಿ. ಬಹಳಷ್ಟು ಅದಾರಿ. ನಾವು ವೇಸ್ಟ್ ಲಿಂತ ರೆಡಿ ಅಂತಂದ್ರಿ ನಾವು ಸಾಕ್ಸ್ಗಳು ತೆಗೆದು ಇಟ್ಟು ಬಿಡ್ತೇವ್ರಿ. ಅದು ಮ್ಯಾಗಿನ್ ಕ್ಯಾಪ್ ಚಲೋ ಇರ್ತದ. ಅದ್ರೊಳಗ ನಾವು ವೇಸ್ಟ್ ತೆಂಗಿನ ಗುಂಜ ನಾವ್ ಏನ್ ಮಾಡಿರ್ತೇವ್, ವಾರ ನಾವ್ ಏನಲ್ಲಿ ತೆಂಗಿನಕಾಯಿ ಹೊಡಿತೇವ್ರಿ. ಆ ಹೊಡೆದಾಗ ಅದು ಏನ್ ಮಾಡ್ತೇವ್, ಅದ್ರೊಳಗಿನ ಸಪ್ಪಿ ತೆಗೆದಿದ್ ಏನ್ ಮಾಡ್ತೇವ್, ಹಿಂದಿನ ಗುಂಜದೆಲ್ಲ ಅದ್ರೊಳಗ ಹಾಕೇಸ್ರಿ ನಾವು ತಿಕ್ಕಿಕೆ ಮಾಡ್ಕೋಬಹುದು. ಈಗಿಂದೆಲ್ಲ ತಂತಿಗಳು ಅದು ಇದೆಲ್ಲ ಹೊಂಟವ್ರಿ. ಆ ತರ ಮುಖಾಂತರ ನಾವು ಅದು ಪಫ್ ಟೈಪ್ ಮಾಡ್ಕೊಂಡು ನಮ್ ಕೈ ಹಿಡಿದಾಗ ಎಷ್ಟ್ ಬೇಕಾಗ್ತದ ಅಷ್ಟ್ ರೆಡಿ ಮಾಡ್ಕೊಂಡು ಅದು ವಾಶ್ ಮಾಡ್ಬೋದು, ಸ್ಕ್ರಬ್ ಮಾಡ್ಕೋಬಹುದ್ರಿ. ಅದು ಅಲ್ದೇನೆ ಮತ್ತೆ ನಾವು ಏನೇನೋ ಬಟ್ಟಿ ವೇಲ್ಗಳು ನಾವು ವೇಸ್ಟ್ ಇದ್ವು ಅಂದ್ರೆ ನಾವು ತರಕಾರಿಗಳು ಅಂತಂದ್ರೆ ಆ ತರ ನಾವು ಬಟ್ಟಿಗಳು ಹೊಲ್ದ್ ಕೇಸಿ ನಾವು ಬ್ಯಾಗ್ ಟೈಪ್ ರೀ ನಾವು ಅದ್ರೊಳಗೆ ಮಾಡ್ಕೊಂಡ್ ಕೇಸಿ ಫ್ರಿಜ್ ಒಳಗೆ ಇಡಬಹುದು.
ಮತ್ತು ಪಣತಿಗಳು ಧೂಪಗಳು ಮಾಡ್ಬೋದ್ರಿ. ಈಗ ನಾವು ದಿನ ದೇವ್ರಿಗೆ ಏರ್ಸಿ ಹೂವಗಳು ಇರ್ತಾವ, ಹೂವಗಳು ಅಲ್ಲಿ ಇಲ್ಲಿ ಬಿಕಾಸಪ್ಪ ಅಲ್ಲಿಂದು ಇದ್ರೊಳಗೆ ಇಟ್ಟಿಕೊಂಡ್ ಕೇಸಿ ಒಣಗಿಸಿ ಅದು ಮಿಕ್ಸಿ ಮಾಡಿ ಜಲ್ದಿ ಹಿಡಿದ ಕೇಸಿ ಆ ಮುಖಾಂತರ ನಾವು ಧೂಪಗಳನ್ನು ರೆಡಿ ಮಾಡ್ಕೋಬಹುದು. ನಮ್ಮ ಬಲ್ಲಿಂದ ನಾವೇ ರೆಡಿ ಮಾಡ್ಕೊಂಡ್ಕೆ ಇಟ್ಕೋಬಹುದ್ರಿ. ಆಕಳ ಸಗಣಿಲಿಂತ ನಾವು ತಗೊಂಡ್ಕೆ ಅದು ರೆಡಿ ಮಾಡ್ಬೋದ್ರಿ. ಅದೊಂದು ಅಂದ್ರೆ ಯಾವುದು ಒಂದು ಉಪಯೋಗ ಇಲ್ಲ, ವೇಸ್ಟ್ ಅಲ್ಲ ನೀವು ಹೇಳಿ ಎಲ್ಲವನ್ನೂ ನಾವು ಮತ್ತೊಮ್ಮೆ ಮರುಬಳಕೆ ಮಾಡಬಹುದ್ರಿ. ಮತ್ತಂದ್ರೆ ನಾವು ಊದಿನ ಕಡ್ಡಿ ಹಚ್ಚಿರ್ತೇವೆ ದೇವ್ರ ಬಲ್ಲಿ, ಊದಿನ ಕಡ್ಡಿ ಹಚ್ಚಿ ಕೇಸಿ ಅದು ಊದಿನ ಕಡ್ಡಿ ಹಿಂದಿಂದ ಇರ್ತದ್ರಿ. ಆ ಹಿಂದಿಂದ ಏನ್ ಮಾಡ್ಬೇಕು, ನಾವು ಬತ್ತಿ ಯೂಸ್ ಮಾಡಿ ಡೈಲಿ ಬತ್ತಿ ತೆಗಿತೇವೆ. ಆ ಬತ್ತಿ ಏನ್ ಮಾಡ್ಬೇಕ್ರಿ, ಅದ್ರೊಳಗೆ ಸುತ್ತ ಕೇಸಿ ಇಟ್ಬಿಡ್ಬೇಕು. ಇಂಥವ್ ಟಿಪ್ಸ್ ಗಳು ಏನಿಲ್ಲ ಅಂದ್ರೂ 250 ಟಿಪ್ಸ್ ಅವರ ನನ್ನ ಹತ್ರ. ಎಲ್ಲಾ ಕಾಲೇಜ್ ಒಳಗೆ ನಾ ಹೇಳೋದಷ್ಟೇ ರೀ. ಅದು ಏನದು ಗಂಧ ಲೇಪನೆ ಮಾಡ್ತೇವೆ ನಾವು, ಮೂರ್ತಿ ನಾವು ಪೂಜಾ ಮಾಡೋ ಟೈಮ್ನಾಗ ನಾವು ಅದಕ್ಕೆ ವಿಭೂತಿ ಕುಂಕುಮ ಅರಿಶಿನ ಗಂಧ ಹಚ್ಚಕ್ ಇದು ಮಾಡ್ತೇವೆ. ಅದು ಯೂಸ್ ಮಾಡ್ಕೊಂಡೇವ್ ಅಂದ್ರೆ ಬಹಳ ಉಪಯೋಗ ಆಗ್ತದ್ರಿ. ಲೇಪನೆ ಆ ಗಂಧದಿಂದ ನಾವು ಹಚ್ಕೊಂಡಿ ಅದೇನು ಉದಿನ ಕಡ್ಡಿ ಹಚ್ಚಿದೇನು ಹಿಂದಿರ್ತದ, ನಾವು ಬತ್ತಿ ಯೂಸ್ ಮಾಡಿ ತೆಗಿತೇವೆ ಡೈಲಿ. ಆ ಬತ್ತಿ ಮತ್ತೆ ಇದು ಉದಿನ ಕಡ್ಡಿ ಹಚ್ಚಿದ ಹಿಂದಿಂದ್ರಿ ಎರಡೂ ಅದು ಯೂಸ್ ಮಾಡ್ಕೊಂಡ್ ಕೇಸಿ ನಾವು ಮೂರ್ತಿಗೆ ಏನ್ ಮಾಡ್ಬೇಕು, ಲೇಪನೆ ಮಾಡಬಹುದ್ರಿ. ಇಷ್ಟೆಲ್ಲ ನೀವು ಮುಂದುವರಿಬೇಕಾದ್ರೆ ಎಲ್ಲರನ್ನ ನೀವು ಬೆಳೆಸ್ತಾ ಇದ್ದೀರಿ. ಇದಕ್ಕೆಲ್ಲ ನಿಮಗೆ ಯಾರಾದ್ರೂ ಒಬ್ಬರು ಸ್ಫೂರ್ತಿ ಪ್ರೇರಣೆ ಆಗಿರ್ಬೋದಲ್ಲ? ಹೌದ್ರಿ ಮೇಡಮ್, ಇದು ಪ್ರೇರಣೆ ಅಂದ್ರೆ ನಮ್ದು ತಾತ ರೀ. ನಮ್ ತಂದೆ ಸವಂತ ಇದ್ದಾಗೆ ತೀರ್ಕೊಂಡಿದ್ರಿ. ನಮ್ ತಾತ ಶಂಕರಪ್ಪ ಶ್ರೀಮನಿ ಅಂತರಿ. ಅವರು ನಮ್ಗ ಇಷ್ಟೆಲ್ಲ ನೀ ಏನು ಮಾಡು ಅಂತಂದ್ರೆ, ನಾ ಸಣ್ಣ ವಯಸ್ಸಿನಾಗೆ ಇದ್ರೂ ನಾ ಅವಾಗ ಕಾಲೇಜ್ ಹೋಗಕ್ಕಿಂತ ಮೊದಲು ಹೈಸ್ಕೂಲ್ ಇದ್ದಾಗ ನೋಡ್ರಿ, ಕೇಕ್ ಯಾವ ತರ ಮಾಡ್ಬೇಕಂತಂದ ಇದು ಬೇಕು ಹಿಂಗ್ ತಗೊಂಡ್ ಬರ್ರಿ ಅಂತ ಹೇಳಿದಾಗ ಅದೆಲ್ಲ ನಮ್ ತಂದಿ ಇಲ್ಲ ಅಂದ್ರೂ ನಮ್ದು ತಂದಿಯವ್ರ ಪಪ್ಪ ನಮ್ ತಾತ ಎಲ್ಲಾ ತರಿಸಿ ನಮ್ಗೆ ಈ ತರ ಮಾಡ್ಬೇಕು ಅಂತಂದಿ ಎಲ್ಲರೂ ಕೇಕ್ ಕೆಟ್ಟದ ಅಂತ ಹೇಳಿದ್ರು ತಿಲ್ಲಕ್ ಬಾಳ್ ಚಂದಾಗ್ಯದ ಸ್ವಾದಾಗ್ಯದ ತಂದಿದ ಅವ್ರು. ಅಂದ್ರೆ ಎಲ್ಲರೂ ಅನ್ನೋದು ಬಿಟ್ರು ಅವ್ರೊಬ್ಬರು ನನಗೆ ಅಂದಿದ್ದಿಲ್ಲ. ಅಂದ್ರೆ ಮಾಡೋದು ಯಾವುದೇ ಐಟಮ್ಸ್ ಮಾಡಿದ್ರು ಅದು ಇಲ್ಲ ಭಾಳ ಚಂದ ಮಾಡಿದೀನಿ, ಭಾಳ ಸಪೋರ್ಟಿವ್ ನನಗಾಗಿ ಭಾಳ ನಿಂತಾರ್ರಿ ಅವರು. ಆ ತರ ನಾ ಒಂದ್ ಏನೋ ಮಾಡ್ಕೊಂಡು ಹೋಗ್ಬೇಕಂತ ಇದು ಮಾಡ್ಬೇಕಾದ್ರೂ ಅವ್ರ ಧೈರ್ಯಲಿಂತ ನಾ ಈಗ ಮುಂದೆ ಬಂದಿದ್ದೆ ಅಂತ ಹೇಳ್ಬೋದ್ರಿ. ನಿಮ್ ತಾತನ ಸಪೋರ್ಟು ಆಶೀರ್ವಾದ ಎಲ್ಲ ನಿಮ್ಮ ಮೇಲೆ ಇದೆ. ಬಹಳ ಸಂತೋಷ ಅನ್ನಪೂರ್ಣವರೇ, ನಮ್ಮ ಸ್ಟುಡಿಯೋವರೆಗೂ ಬಂದು ಇವತ್ತಿನ ಮಹಿಳೆ ಸ್ವಾವಲಂಬಿಯಾಗಿ ಹೇಗೆ ನಿಲ್ಲಬಹುದು ಅಂತ ಸಾಕಷ್ಟು ವಿಷಯಗಳನ್ನ ನಮ್ಮ ಮಹಿಳೆಯರ ಜೊತೆಗೆ ಹಂಚಿಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ಇದುವರೆಗೆ ಕಲಬುರಗಿಯ ಗೃಹ ಉದ್ಯಮಿ ಅನ್ನಪೂರ್ಣ ಆರ್ ಸಂಗೊಳಗಿ ಅವರ ಜೊತೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಶಾರದಾ ಜಂಬಲ್ದಿನ್ನಿ, ಸಂಕಲನ ಮಲ್ಲಮ್ಮ ಟಿ ಬುಳ್ಳ, ನಿರ್ಮಾಣ ಬಿ ಸಿದ್ದಣ್ಣ. ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.